ಬಾಲ ವಿಕಾಸದ ಬಾಗಿಲು ತೆರೆಯಿತು, ಮನ ತೆರೆದು ಒಳಗೆ ಬಾರ. ಬಾಲ ವಿಕಾಸದ ಬಾಗಿಲು ತೆರೆಯಿತು, ಮನ ತೆರೆದು ಒಳಗೆ ಬಾರ. ನಿನ್ನಯ ಶಿಕ್ಷಣ, ನಿನ್ನಯ ವಿಕಸನ, ಹಕ್ಕು ಕೇಳು ಬಾರ, ಹಕ್ಕು ಕೇಳು ಬಾರ. ಬಾಲ ವಿಕಾಸದ ಬಾಗಿಲು ತೆರೆಯಿತು. ಶೋಷಣೆ ವಿರುದ್ಧ ರಕ್ಷಿಸಿ ಜೀವಿಸುವ ಹಕ್ಕು ತಿಳಿಯಬಾರ. ಶೋಷಣೆ ವಿರುದ್ಧ ರಕ್ಷಿಸಿ ಜೀವಿಸುವ ಹಕ್ಕು ತಿಳಿಯಬಾರ. ನಿನ್ನಯ ಕನಸಿಗೆ ಬಣ್ಣವ ತುಂಬಿ, ನಿನ್ನಯ ಕನಸಿಗೆ ಬಣ್ಣವ ತುಂಬಿ, ಆಕಾಶಕ್ಕೆ ಏರುಬಾರ. ಬಾಲ ವಿಕಾಸದ ಬಾಗಿಲು ತೆರೆಯಿತು. ನಲಿವು ಬಯಕೆ ಭಾವನೆಗಳ ಲೋಕ ತೆರೆದು ಬಾರ. ನೋವು ನಲಿವು ಬಯಕೆ ಭಾವನೆಗಳ ಲೋಕ ತೆರೆದು ಬಾರ. ಪ್ರಥಮಕ್ಕೆ ಓದು ಬರಹ, ನಂತರ ದುಡಿತ. ಪ್ರಥಮಕ್ಕೆ ಓದು ಬರಹ, ನಂತರ ದುಡಿತ. ಭವ್ಯ ಭವಿಷ್ಯ ಕಟ್ಟುಬಾರ, ಭವ್ಯ ಭವಿಷ್ಯ ಕಟ್ಟುಬಾರ. ಬಾಲ ವಿಕಾಸದ ಬಾಗಿಲು ತೆರೆಯಿತು. ಇಂದಿನ ಎಡೆಯರು ನಾಡಿನ ಹಿರಿಯರು ಎಂದು ಅರಿಯಬಾರ. ಇಂದಿನ ಎಡೆಯರು ನಾಡಿನ ಹಿರಿಯರು ಎಂದು ಅರಿಯಬಾರ. ಹಾಡುತ್ತಾ ಹಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ, ಹಾಡುತ್ತಾ ಹಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ, ನಾಡ ಕಟ್ಟುಬಾರ, ನಾಡ ಕಟ್ಟುಬಾರ. ಬಾಲ ವಿಕಾಸದ ಬಾಗಿಲು ತೆರೆಯಿತು, ಮನ ತೆರೆದು ಒಳಗೆ ಬಾರ. ಬಾಲ ವಿಕಾಸದ ಬಾಗಿಲು ತೆರೆಯಿತು, ಮನ ತೆರೆದು ಒಳಗೆ ಬಾರ. ನಿನ್ನಯ ಶಿಕ್ಷಣ, ನಿನ್ನಯ ವಿಕಸನ, ಹಕ್ಕು ಕೇಳು ಬಾರ, ಹಕ್ಕು ಕೇಳು ಬಾರ. ಬಾಲ ವಿಕಾಸದ ಬಾಗಿಲು ತೆರೆಯಿತು.
ಫಾರ್ ದ ಆರ್ಟ್ಸ್ ಕಲಿ ಕಲಿಸು ಕಲಾ ಅಂತರ್ಗತ ಯೋಜನೆ ಅಡಿಯಲ್ಲಿ ಅರಳಿಕಟ್ಟೆ ತೆರೆದ ವಾಚನಾಲಯ ರೂಮ್ ಟು ರೀಡ್ ಓದುವ ಅಭಿಯಾನ. ನನಗೆ ಬಂದಿರುವ ಪುಸ್ತಕ ಬೆಳೆವ ಸಿರಿ ಮೊಳಕೆಯಲ್ಲಿ. ಈ ಪುಸ್ತಕವನ್ನು ಬರೆದವರು ಹರ್ಷಿ ಬೈರನಹಟ್ಟಿ. ಈ ಪುಸ್ತಕದಲ್ಲಿ ಏನಿದೆ ಅಂದರೆ ನಾವು ಬಾಲ್ಯದಿಂದ ಏನು ಕಲ್ತಿದ್ದೇವೆ ಅದೆಲ್ಲ ಇದೆ, ಮತ್ತು ನಾವು ಶಾಲೆಗೆ ಹೋಗುವಾಗ ಏನೇನು ಮಾಡ್ತಿದ್ವಿ, ನಾವು ಹೆಂಗೆ ನಡ್ಕೋತಿದ್ವಿ ಅದೆಲ್ಲ ಇದ್ರೊಳಗಿದೆ. ಅವ್ರ ಬಾಲ್ಯದಾಗಿದ್ದೆಲ್ಲ ಇದ್ರೊಳಗೆ ಬರ್ತಾರ. ಮತ್ತು ಅವ್ರ ಕಥಾ ಸಂಗ್ರಹಗಳು, ಕವನ ಸಂಗ್ರಹಗಳು, ಕಾದಂಬರಿಗಳು, ಪ್ರಬಂಧ ಸಂಕಲನಗಳನ್ನು ಮುಂತಾದವುಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮಕ್ಕಳ ಸಾಹಿತ್ಯ ಬೆಳೆವ ಸಿರಿಮೊಳಕೆಯಲ್ಲಿ ಈ ಪುಸ್ತಕದಿಂದ ನಾವು ಕವನಗಳು ಮತ್ತು ಕಾದಂಬರಿಗಳು, ಪ್ರಬಂಧಗಳು ಮುಂತಾದವುಗಳನ್ನು ಬರೆದು ಕಲ್ತೀನಿ. ಮತ್ತು ಈ ಪುಸ್ತಕದೊಳಗೆ ನಾವು ಏನು ಮಾಡಿದ್ವಿ, ನಾವು ಶಾಲೆಗೆ ಹೋಗುವಾಗ ಅಲ್ಲಿ ಹೆಂಗೆ ಇರ್ತಿದ್ವಿ, ಮನ್ಯಾಗ ಹೆಂಗೆ ಇರ್ತಿದ್ವಿ, ತಂದೆ ತಾಯಿ ಕಡೆ ಹೆಂಗೆ ಬಯಸ್ಕೊತಿದ್ವಿ ಅನ್ನೋದು ಎಲ್ಲ ಐತಿ ಈ ಪುಸ್ತಕದೊಳಗೆ. ಈ ಪೂರ ಪುಸ್ತಕವು ಬರೀ ಮಕ್ಕಳ ಬಗ್ಗೆನೇ ಇದೆ. ನಾವು ಪರೀಕ್ಷೆಯಲ್ಲಿ ಹೇಗೆ ಮಾಡ್ತಿದ್ವಿ ಅದೆಲ್ಲ ಈ ಪುಸ್ತಕದಲ್ಲಿ ಬರೆದು ಹರ್ಷಿ ಬೈರನಹಟ್ಟಿ ಅವರು ಚೆಂದಾಗಿ ಬರೆದಿದ್ದಾರೆ. ನನ್ನ ಹೆಸರು ಮುಸ್ಕಾನ್. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಇದು ಓದುವ ಅಭಿಯಾನ ರೀಡ್ ಟು ರೂಮ್ ಎಂಬ ಅಭಿಯಾನದಲ್ಲಿ ನಮ್ಮೂರಿನಲ್ಲಿ ನಡೆದಂತಹ ಪುಸ್ತಕ ಜೋಳಿಗೆ ಎಂಬ ಅಭಿಯಾನದಲ್ಲಿ ನಮ್ಮೂರಿನವರೇ ನೀಡಿದಂತಹ, ಆಮೇಲೆ ನಮ್ಮೂರಿನವರೇ ಬರೆದಂತಹ ಪುಸ್ತಕ ಇದು. ನಮ್ಮ ಲೇಖಕರು ಪ್ರವೀಣ್ ಪಾಮಲಿ. ನನಗೆ ಬಂದಂತಹ ಪುಸ್ತಕ ಕರಗಿದ ಕಮ್ಮನಿ. ಈ ಪುಸ್ತಕದಲ್ಲಿ ಈ ಲೇಖಕರು ಬರೆಯುವಂಥ ಕಾರಣವೇನೆಂದರೆ, ಸೈನಿಕನಾಗಿ ಸೇವೆ ಸಲ್ಲಿಸುತ್ತಿರುವ ರಕ್ಷಣಾ ಇಲಾಖೆಯಲ್ಲಿ ನಡೆಯುವ ದೇಶದ್ರೋಹ ಚಟುವಟಿಕೆಗಳ ಬಗ್ಗೆ, ಅನ್ಯಾಯ, ಅಧರ್ಮ, ಮೇಲಿನ ಅಧಿಕಾರಿಗಳು ನಡೆಯುವ ಅಸಭ್ಯ ವರ್ತನೆ ಮುಂತಾದವುಗಳನ್ನು ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಹಾಗೂ ನನಗೆ ಈ ಪುಸ್ತಕದಲ್ಲಿ ಇಷ್ಟವಾಗಿರುವಂಥ ಪುಟವೇನೆಂದರೆ, ಮೇಲಿನ ಅಧಿಕಾರಿ ಕೆಳಗಿನ ಅಧಿಕಾರಿಗಳಿಗೆ 2 ಆಯ್ಕೆಯನ್ನು ನೀಡಿರುತ್ತಾರೆ. ನಿಮಗೆ ದೇಶ ಸೇವೆಯೋ ಇಲ್ಲ ಕುಟುಂಬವೋ ಅಂದಾಗ ಕೆಳಗಿನ ಅಧಿಕಾರಿ ನನಗೆ ಯಾರು ಕೂಡ ದೇಶ ಸೇವೆ ಎಂದು ಬಂದಾಗ ಕುಟುಂಬವು ಯಾವತ್ತೂ ಮರೆತಿರಂಗಿಲ್ಲ. ಆ ಮಾತುಗಳು ನನಗೆ ಇಷ್ಟವಾಗಿದೆ. ನನ್ನ ಹೆಸರು ಐಶ್ವರ್ಯ ಗುರುಸಂಗನಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅರಳಿಕಟ್ಟೆ ತೆರೆದ ವಾಚನಾಲಯ ಸರ್ಕಾರಿ ಪ್ರೌಢಶಾಲೆ ಕಿರೇಸೂರು ರೂಮ್ ಟು ರೀಡ್ ಓದುವ ಅಭಿಯಾನದಲ್ಲಿ ನಾನು ತೆಗೆದುಕೊಂಡ ಪುಸ್ತಕ 30 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ. ಇದರಿಂದ ನಾವು ಇಂಗ್ಲಿಷ್ ಸುಲಭವಾಗಿ ಕಲಿಯಬಹುದು. ಈ ಪುಸ್ತಕವನ್ನು ಡಾಕ್ಟರ್ ಜಿ ನಾರಾಯಣಸ್ವಾಮಿ ಅವರು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ನಾವು ಪಾರ್ಟ್ಸ್ ಆಫ್ ದ ಸ್ಪೀಚ್, ಆಡ್ಜೆಕ್ಟಿವ್, ಆಡ್ವರ್ಬ್, ಆಡ್ವರ್ಬ್ ಇತ್ಯಾದಿ ವಿಷಯಗಳನ್ನು ನಾವು ಇದರಲ್ಲಿ ಸುಲಭವಾಗಿ ಕಲಿಯಬಹುದು. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಶ್ರೇಯಾ ಮರ್ಗೋ. ನಾನು 9ನೇ ತರಗತಿಯ ವಿದ್ಯಾರ್ಥಿನಿ. ಅರಳಿಕಟ್ಟೆ ತೆರೆದ ವಾಚನಾಲಯದ ರೂಮ್ ಟು ರೀಡ್ ಓದುವ ಅಭಿಯಾನದ ಅಡಿಯಲ್ಲಿ ನನಗೆ ಬಂದ ಪುಸ್ತಕ ಭಗತ್ ಸಿಂಗ್. ಈ ಪುಸ್ತಕವನ್ನು ಬರೆದವರು ರುದ್ರಪ್ಪ ಅರಳಿ. ಈ ಪುಸ್ತಕದಲ್ಲಿ ಏನೆಂದು ಕಲಿಯಬಹುದೆಂದರೆ, ಭಗತ್ ಸಿಂಗ್ ಅವರ ಚರಿತ್ರೆ ಮತ್ತು ಧೈರ್ಯ ಮತ್ತು ತಪ್ಪು ಮಾಡದೆ ಇವರಿಗೆ ಯಾರಿಗೂ ಹೆದರಬಾರದೆಂದು ಈ ಪುಸ್ತಕದಿಂದ ನಾವು ಕಲಿಯಬಹುದು. ಈ ಪುಸ್ತಕದಿಂದ ನನಗೆ ಇಷ್ಟವಾದ ವಿಷಯವೇನೆಂದರೆ, ಭಗತ್ ಸಿಂಗ್ ಅವರು ಚಿಕ್ಕ ವಯಸ್ಸಿನಲ್ಲಿ ಬೀಜಗಳನ್ನು ಬಿತ್ತನೆ ಮಾಡುತ್ತಿದ್ದರು. ಏನು ಬಿತ್ತನೆ ಮಾಡುತ್ತಿದ್ದೆ ಎಂದು ಕೇಳಿದರೆ, ಗುಂಡುಗಳನ್ನು ಬಿತ್ತನೆ ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದರು. ಈ ವಿಷಯ ನನಗೆ ತುಂಬ ಇಷ್ಟವಾಯಿತು. ನಮಸ್ಕಾರ. ನನ್ನ ಹೆಸರು ಶ್ವೇತಾನುಲು. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಕಿರೇಸೂರು. ಓದುವ ಅಭಿಯಾನದಲ್ಲಿ ನನಗೆ ದೊರೆತಿರುವ ಪುಸ್ತಕ ರವೀಂದ್ರನಾಥ್ ಠಾಕೂರ್. ಇದರ ಲೇಖಕರು ಇಟಗಿ ರಾಘವೇಂದ್ರ. ಇವರ ವಿದ್ಯಾಭ್ಯಾಸ ಮತ್ತು ಅವರ ಕವಿ ಹೇಗಾದರು ಅನ್ನೋದು ಈ ಪುಸ್ತಕದಾಗ ಐತಿ. ಈ ರವೀಂದ್ರನಾಥ್ ಠಾಕೂರ್ ಅವ್ರ ಮನೆತನ ದೊಡ್ಡ ಶ್ರೀಮಂತ ಮನೆತನವಾಗಿದೆ 17ನೇ ಶತಮಾನದಿಂದಾಗೂ. ಮತ್ತು ಇವರು ನಮ್ಮ ರಾಷ್ಟ್ರಗೀತೆಯನ್ನು ಬರ್ತಾರೆ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಸಹ ಬರ್ತಾರೆ. ನನ್ನ ಹೆಸರು ಭಾಗ್ಯ ಕಿಲ್ಕೈ. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ಕಲಿ ಕಲಿಸು ಅಡಿಯಲ್ಲಿ ಓದುವ ಅಭಿಯಾನದಡಿಗೆ ನನಗೆ ಬಂದಿರುವ ಪುಸ್ತಕ ನಾಡಿಗೆ ಕರೆ. ಈ ಪುಸ್ತಕವನ್ನು ಬರೆದವರು ಸ್ವಾಮಿ ವಿವೇಕಾನಂದ. ಈ ಪುಸ್ತಕ ಶ್ರೀರಾಮಕೃಷ್ಣ ಆಶ್ರಮ ಯಾದಗಿರಿಯ ಮೈಸೂರಿನಿಂದ ಬಂದಿದೆ.
ಈ ಪುಸ್ತಕದ ಮುನ್ನುಡಿ ರಾಷ್ಟ್ರಕವಿ ಕುವೆಂಪು. ನಾನು ಓದಿರುವ ಧರ್ಮ ನಮ್ಮ ಧರ್ಮ. ಈ ಧರ್ಮದಲ್ಲಿ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಈ ಧರ್ಮ ನನಗೆ ತುಂಬ ಅರ್ಥಪೂರ್ವಕವಾಗಿ ತಿಳಿದುಕೊಂಡಿದ್ದೇನೆ. ನಮ್ಮ ಧರ್ಮ ಹೇಗೆ ಉತ್ಪನ್ನವಾಗಿತ್ತು ಎಂದು ಈ ಧರ್ಮದಲ್ಲಿ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ತುಂಬಿರಿ. ಅಂ ರಾ